ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗೋಬಿ ಪರಾಟ ಮಾಡ್ತಾಯಿದ್ದೀವಿ. ಪರೋಟನಲ್ಲಿ ಎಷ್ಟೊಂದು ವೆರೈಟಿಗಳಿದೆ. ಅದರಲ್ಲಿ ಪನ್ನೀರ್ ಪರಾಟ, ಮಶ್ರೂಮ್ ಪರಾಟ, ಆಲೂ ಪರೋಟ. ಆದರೆ ಇವತ್ತು ನಾವು ಗೋಬಿ ಪರಾಟ ಮಾಡ್ತಾಯಿದ್ದೀವಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ 1 ಬೌಲಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಅಜ್ವೈನ್ ಅಂದರೆ ಓಂಕಾಳು ಹಾಕ್ತಾಯಿದ್ದೀನಿ ನಾನು. ನಿಮಗೆ ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದು ಜೀರ್ಣಶಕ್ತಿಗೆ ತುಂಬಾ ಯೂಸ್ ಆಗುತ್ತೆ. ಮತ್ತು ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಒಂಚೂರು ಕಲಿಸ್ಕೊಂಡು ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಇದಕ್ಕೆ ಇವಾಗ ನಾನು ಒಂದು ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಒಂದು ಚಪಾತಿ ಹಿಟ್ಟು ಬರೋ ತನಕ ಒಂಚೂರು ಗಟ್ಟಿಯಾಗಿ ನಾದ್ಕೊಂಡು ಮಾಡ್ಕೊಳ್ಳಿ. ಅಟ್ ಲಾಸ್ಟ್ ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ನೋಡಿ, ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡ್ತೀನಿ. ಈ ಕಾಲಿಫ್ಲವರ್ನ ನಾನು ಇವಾಗ ತುರ್ಕೊತಾ ಇದ್ದೀನಿ. ನೋಡಿ, ಇದನ್ನು ಇವಾಗ ನಾನು ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಇವಾಗ ಇದಕ್ಕೆ ನೀರು ಬಿಟ್ಕೊಂಡಿರುತ್ತೆ. ಇವಾಗ ಇದನ್ನು ಹಿಂಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಥರ ಒಂದೊಂದಾಗೆ ಹಿಂಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬರುತ್ತೆ. ಇದನ್ನು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಇವಾಗ ನಾನು ಒಂದೊಂದಾಗೆ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ಹೋಗ್ತೀನಿ. ಇದನ್ನು ನಾನು ಸಣ್ಣದಾಗೆ ಹೆಚ್ಕೊಂಡಿರುವ ಈರುಳ್ಳಿ ಹಾಕ್ತಾಯಿದ್ದೀನಿ, 1 ಬೌಲಷ್ಟು. ಮತ್ತು ಇದು ಬೆಳ್ಳುಳ್ಳಿ ಹಾಕಿದ ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ, ಇದನ್ನು ನಾನು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇವಾಗ ನಾನು ತೊಗೊತಾ ಇರೋದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಂತರ ಒಂದೇ ಒಂದು ನಾನು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ. ಖಾರ ಬೇಕಿರೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನೋಡಿ, ಇಷ್ಟೇ ಐಟಮ್ಸ್ ಹಾಕೋದು. ಇನ್ನು ಮಿಕ್ಕಿದೆಲ್ಲ ಇವಾಗ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ ಒಂದೊಂದಾಗಿ. ಇವಾಗ ನಾನು ಹಾಕಿರೋದು ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್, ಚಿಲ್ಲಿ ಪೌಡರ್, ಅರಿಶಿನ, ಆಮ್ಚೂರ್ ಪೌಡರ್ 1 ಟೇಬಲ್ ಸ್ಪೂನ್, ಚಾಟ್ ಮಸಾಲ 1 ಟೇಬಲ್ ಸ್ಪೂನ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ನೋಡಿ, ಎಲ್ಲ ಮಿಕ್ಸ್ಚರ್ ಚೆನ್ನಾಗಿ ಬೈಂಡ್ ಆಗಿದೆ. ನಾನಿವಾಗ 2 to 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಇವಾಗ ನಾನು ಮಾಡಿಟ್ಕೊಂಡಿರುವ ಮಸಾಲೆ ಪದಾರ್ಥಗಳೆಲ್ಲ ಹಾಕಿ ಒಂಚೂರು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಆಫ್ ಮಾಡಿ 1 ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಲಿ, 10 ನಿಮಿಷ ಅಷ್ಟು. ನಂತರ ಸ್ಟಫಿಂಗ್ ಮಾಡೋಣ. ಚಪಾತಿ ಹಿಟ್ಟು ನಾನು ಆಲ್ರೆಡಿ ಕಲಸಿಟ್ಕೊಂಡಿದ್ನಲ್ಲ, ಸೊ ಅದಕ್ಕೆ ನಾನು ಉಂಡೆ ಮಾಡಿ ಅದನ್ನು ಇವಾಗ ನಾನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ರೌಂಡಾಗಿ ಮಾಡಿ ಒಳಗಡೆನ ಈ ಥರ ಚಪಾತಿನ ಕಲಿಸ್ಕೊಳ್ಳೋಣ. ಮತ್ತು ಈ ಕಾಲಿಫ್ಲವರ್ ಅಂತೂ ವಿಟಮಿನ್ ಸಿ, ವಿಟಮಿನ್ ಕೆ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಕಾಲಿಫ್ಲವರ್ ಬಂದುಬಿಟ್ಟು ಫ್ಯಾಟ್ ಫ್ರೀ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಇದೆ. ಮತ್ತು ಇದು ಲೋ ಇನ್ ಸೋಡಿಯಮ್ ಟು. ನೋಡಿ, ಇವಾಗ ಚಪಾತಿ ಹಿಟ್ಟನ್ನ ಈ ಥರ ನಾನು ಕಲಸಿಟ್ಕೊಂಡಿದ್ದೀನಿ. ನೋಡಿ, ಸ್ಟಫಿಂಗ್ಸ್ನ ಈ ಥರ ಚಪಾತಿನ ಜಾಸ್ತಿ ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ, ಮೀಡಿಯಮ್ ಸೈಜಲ್ಲಿ. ಜಾಸ್ತಿ ತೆಳ್ಳಗೆ ಮಾಡಿಬಿಟ್ರೆ ಎಲ್ಲ ಸ್ಟಫಿಂಗ್ಸ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಸೊ ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲೇ
ಚಪಾತಿ ಹಿಟ್ಟನ್ನ ಕಲಿಸ್ಕೋಬೇಕು. ಸೊ ನೋಡಿ ಚಪಾತಿ ಹೇಗೆ ಬಂದಿದೆ ಅಂತ. ಇದು ಮಕ್ಳಿಗಂತೂ ತುಂಬಾ ಫೇವ್ರೆಟ್. ನೋಡಿ ಹೇಗಿದೆ ಸ್ಟಫಿಂಗ್ಸು ಎಲ್ಲ ಒಳಗಡೆ ಚೆನ್ನಾಗಿ ಬೈಂಡ್ ಆಗಿದೆ. ಸೊ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.